ಸಿದ್ದು ಮಾಸ್ತರ ಹಾ ನಾ ಹಂಗ ಹಾಡೀನಿ ನಾ ಹಿಂಗ ಹಾಡೀನಿ ಅಂತೇಳಿ ಜರ್ ನೀ ಗರುವಿಲೆ ಬಂದೆಪ್ಪ ತಂದ್ರ ಏನಾಗ್ತದಪ್ಪ ನಿನ್ನ ಹಂಕಾರ ಹಾ ಹಾ ಮುರಿಲಕ್ಕ ಮದಗೋಣ ಮುತ್ತೆ ನನಗ ಹುಟ್ಟಿಸ್ಯಾನ. ಹೌದು 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 ಬರೀ ಇಂಥವ್ರು ಹುಟ್ಟ್ಯಾರ. ಹೌದು ಶಬಾಷ ತಿನ್ನ. ಹೌದು ನಾ ಹಂಕಾರ್ಲೆ ಬಂದನೆಪ್ಪ ಅಂದ್ರೆ ನನ್ನ ಹಂಕಾರ ಮುರಿತಿನತ್ತ ಹೇಳಿ ನಿನ್ನೊಳಗೂ ಒಬ್ಬ ಗರು ತುಂಬಿಕೊಂಡವ ಅದಾನಲ್ಲ. ಹಾ 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 ಇಲ್ಲಿ ತಿಳ್ಕೊಬೇಕಾಗ್ಯದ ನಾವು. ಮೊದಲ ನೀ ಅರಿ ಹಾ ಹಾ ನಿನ್ನೊಳಗಿರ್ತಕ್ಕಂಥ ಗರ್ವ ಸುಟ್ಟ ಹಾಕು, ಆಮೇಲೆ ಬೂದೇಳದವ್ರನ್ನ ಹಂಕಾರ ಮುರಿಯಾಕತ್ತ. ಹೌದು 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 ಹಾ ಮೊದಲು ನಿನ್ನಲ್ಲಿರ್ತಕ್ಕಂಥ ಹಂಕಾರ ಸುಡೋರಾವನು ಮಾಸ್ತಾರ. ಅದು ಹೆಂಗ್ರಿ? ನಮ್ಮ ಹಂಕಾರ ಮುರಿಯವ್ರು ಇರ್ಲಿನ್ನ ಅದನ್ನ ಅನ್ನಲ್ಲ. ಹೌದು ಹೌದು ಯಾಕತ್ತ ಕೇಳು. ಹೇಳ್ರಿ ಗೌಡ್ರ. ಯಾವನಲ್ಲಿ ಶಟ್ಟಿರ್ತಾರ ಅವನಲ್ಲಿ ಏನಿರ್ತದ ಮತ್ತ ಅವನಲ್ಲಿ ಮನಸ್ಸು ಬಹಳ ಮೃದು ಇರ್ತದ. ಹೌದು 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 ಹೇಳಿದ್ರವರು ಏನತ್ರಿ? ನಿನ್ನ ಹಂಕಾರ ನಾ ಮುರಿತೀನಿ. ಹಾ 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 ಎಷ್ಟೋ ಹೆಣ್ಣು ಮ್ಯಾಳಿನ ಜೊತೆ ಹಾಡಿದಿ, ಜಾಕೆಟ್ ಕಂಪ್ನಿ ಅತ್ ನೋಡ್ರಿ ಅವ್ರಿಗೆ. ಹೌದು ಹೌದು ಇರ್ಲಿ. ಅಲ್ಲ ಇವ್ರು ಹೊಸ ನಾಮಕರಣ ಮಾಡ್ಯಾರ, ಜಾಕೆಟ್ ಕಂಪ್ನಿ ಜೋಡಿ ಹಾಡಿದಿ ಸಿದ್ದು ಮಾಸ್ತರ. ಹಾ ಹಾ ಅದಕ್ಕ ಅವ್ರಿಗೆಲ್ಲ ಅಂಜಿಸಿನತ್ ಹೇಳಿ ಜರ್ ನನಗ ಅಂಜಿಸಲಕ್ಕ ಬಂದಿ ಅಂದ್ರ ಏನಾಗ್ತದ? ಸ್ವಲ್ಪ ವಿಚಾರ ಮಾಡ್ರಿ. ಹಾ ಹಾ ಹೇಳ್ರಿ. ನನಗ ಅಂಜಿಸಲಕ್ಕ ಬಂದಿ ಅಂದ್ರ ಹಾ 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 ಅಂದ್ರ ನಾ ಇಲ್ಲಿಗೆ ಬರೋಕ್ಕಿಂತ ಮೊದಲೇ ನೀ ಅಂಜಿ ಅನ್ನಂಗಾಯ್ತು. ಹಾ 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 ಯಾಕ್ರಿ? ಹೌದ್ ಮನುಷ್ಯನ ಎದಿ ಒಳಗ ಅಳಕ್ಕಿರ್ಲಾರ್ದೇನೆ ಮಾತ ಹುಳುಕ್ ಹೊರಗ ಬರಲ್ಲ. ಹೌದು 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 ಇದು ಮೊದಲು ಬೇಕು ತಿಳಿಯಾಗ. ಪರಮಾತ್ಮ ಮನಸ್ಸು ಮಾಡಿದ್ರೆ ಈ ಭೂಮಿ ಆಕಾಶ ಎಷ್ಟು ದ್ವಾಡದ ಅಟ್ಟು ದೊಡ್ಡವಾಗಿ ನಿಂದಿರಬಹುದಿತ್ತು. ನಿತ್ತ ಅಟ್ಟು ಹೌದ್ ಬಲಿ ಚಕ್ರವರ್ತಿಗೆ ಹುಚ್ಚೆ ಹಿಡಿತು. ಹಾ 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 ಎಷ್ಟು ಏನೋ ಬ್ರಹ್ಮಾಂಡದ ಅಷ್ಟು ಪರಮಾತ್ಮ ಕಾಣ್ಲಕತ್ತ. ಹೌದು ಇಡೀ ಬ್ರಹ್ಮಾಂಡ ತುಂಬಲ್ಲ. ಒಂದು ಹೆಜ್ಜೆ ಇಟ್ಟ, ಹೌದು ನೀರು ನಿರಂಕಾರ ಮುಚ್ತು. ಹೌದ್ ಇನ್ನೊಂದು ಹೆಜ್ಜೆ ಇಟ್ಟ, ಹಾ ಹಾ ಭೂಮಿ ಎಲ್ಲ ಮುಚ್ತು. ಹೌದು ಬಲಿ ಎರಡೇ ಹೆಜ್ಜೆಗೆ ಎಲ್ಲಾ ಮುಚ್ಚೋದು, ಇನ್ನೊಂದು ಪಾದ ಉಳ್ದ ಎಲ್ಲಿ ಇಡ್ಲಂದ. ಹಾ ಹಾ ಅವಾಗ ಏನಂದ್ರಿಪ್ಪ ಇವ? ಯಪ್ಪ ನನ್ನ ಮನದನ ಆಶಯಕ್ಕಾಗಿ ಹೌದು ನಾ ಆಶಯದಿಂದ ಮೋಹದಿಂದ ಇಂದ್ರನ ಆಸ್ಥಾನ ಬೇಡಿದ್ದು ತಪ್ಪಾಗ್ಯದ. ನೀನು ಇನ್ನೊಂದು ಪಾದ ನನ್ನ ತೆಲಿ ಮ್ಯಾಗಿಡುವಂತ ಕಾಲಕ್ಕ ಪರಮಾತ್ಮ ತೆಲಿ ಮ್ಯಾಗ ಹಸ್ತಿತ್ತು. ನಿಮ್ಮ ಮೋಹಕ್ಕೆ ನಿಮ್ಮ ಆಶಯಕ್ಕೆ ಪಾತಾಳಕ್ಕ ತುಳದಾನ. ಹೌದು ಹೌದು ಇನ್ನ ಹಾ ಹಾ ಮುಂದಿನ ಸಂದಿಗೆ ನಿಮ್ಮ ಆಶಯ ಹೆಂಗ ಮ್ಯಾಗ ತರ್ತೀರಿ ತಗೊಂಬರ್ರಿ, ನಾವರಿ ನಿರಾಶೆದವ್ರ ತೆಳಗ ತುಳದೆವು. ಅಧ್ಯಾತ್ಮಕ್ ಹಚ್ಚ ನಾಲ್ಕು ಮಾತು ತಿಳಿಯಂಗ ಹೇಳಿದ್ರ ಹೌದಿಲ್ಲ? ಹೌದು ಪ್ರಥಮದಲ್ಲಿ ಬಂದು ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ ನಾಯಕನಾಗಿರುವ ಅವ್ರ್ಯಾರಿಪ್ಪ? ಪಂಚಮುಖದ ಪರಮೇಶ್ವರನ ಅಡಿದಾವಾರಿಗಳಲ್ಲಿ ನಮಸ್ಕರಿಸುತ್ತ ಅದಕ್ಕೆ ಮುದುಕೋಣ ಏನಾಯ್ತ್ರಿಪ್ಪ? ಪಂಚಮುಖದ ಪರಮೇಶ್ವರನ ಶದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ಅವ್ರ್ಯಾರಿಪ್ಪ? ಆಂಧ್ರ ಪ್ರದೇಶ ರಾಜ್ಯದ ನೆಲಗೊಂಡ ಜಿಲ್ಲಾ ಭುವನಗಿರಿ ತಾಲೂಕಿನ ಸುಕ್ಷೇತ್ರ ಕೊಲ್ಲಿಪಾಕಿ ಸೋಮನಾಥನ ಲಿಂಗದಲ್ಲಿ ಸೋಮಾರ ಶುಭದಿನ ಉದ್ಭವಿಸಿ ಬಂದಿರತಕ್ಕಂತ ಅವ್ರ್ಯಾರಿಪ್ಪ? ಎನ್ನಪ್ಪ ಜಗದೊಡೆಯ ಜಗದ ರಕ್ಷಕ ಜಗದ ಜಂಗಮನಾಗಿರ್ತಕ್ಕಂಥ ಜಗದ್ಗುರು ರೇವಣಸಿದ್ದೇಶ್ವರ ಕರ್ತೃದಿಯು ಕೂಡ ಎನ್ನ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ರೇವಣ ಸಿದ್ದೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥವ್ರು ಯಾವ ಬಾಲಬರಮೇದಿಯವರ ಸುತ ಶೂರಮ ದೇವಿಯ ಸಂಜಾತ ಅವ್ರ್ಯಾರಿಪ್ಪ? ಕಳವಿನಾರಾಯಣ ಗೌಡರ ಅಳಿಯ ಕಾಮರತಿಯ ಹಿರಿಯ ಹಾಲಮತ್ತಕ್ಕ ಕುಲಗುರು ಆಗಿರ್ತಕ್ಕಂಥ ಅವ್ರ್ಯಾರಿಪ್ಪ? ಯಾವ ನನ್ನಪ್ಪ ಮಹಿಮಾ ಪುರುಷ ಮಾಲಿಂಗರಾಯನ ಕರ್ತೃಗದಿಯು ಕೂಡ ಎನ್ನ ಅನಂತ ಕೋಟಿ. ನಾ ಏನ್ ಹೇಳಕತ್ತೀನಿ ಹೂನಿ? ಹೌದು ಹಾಲಮತ್ತಕ್ಕ ಕುಲಗುರು ಆಗಿರ್ತಕ್ಕಂಥ ಅವ್ರ್ಯಾರಿಪ್ಪ?
ಯಾವ ನನ್ನಪ್ಪ ಲಿಂಗ ಬೀರಾಣದೇವರ ಕರ್ತೃಗದಿ ಕೂಡ ಎನ್ನ ಅನಂತನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಅದಕ್ಕೆ ಮುದುಕೋಣ ಏನಾಯ್ತ್ರಿಪ್ಪ ದಯವಿಟ್ಟು ಏನು ನಿಮ್ಮ ಆಚಾರ ವಿಚಾರಗಳದಾವ ನೋಡು ಹೌದ ಸಂಘದಾಗ ಕುಂದ್ರಕ್ಕಿಂತ ಮೊದಲೇ ಅವಕ್ಕೆ ಹೊರಗೆ ಬಿಟ್ಟು ಬಂದ್ರೆ ಜ್ಞಾನ ಈ ಕಡೆ ಇರ್ತಾರ. ಹೌದ್ರಿಪ್ಪ ಕರೆಯದ ಮಾತ ಗುರುನ ಎಲ್ಲದಕ್ಕೂ ನೀ ಹೌದೇ ಎಲ್ಲ ಕತ್ತಿದಿ ಹೌದಿಲ್ಲ. ಹೌದು ಅದಕ್ಕೆ ಇರ್ಲಿ ಬೀರವಣ್ಣ ಹೇಳ್ರಿ ಗೌಡ್ರ. ಯಾವ ಭೈರವಿಯವರ ಶಿಷ್ಯರಾಗಿರ್ತಕ್ಕಂಥವ್ರು ಯಾರಿಪ್ಪ ಬಾರಾಮತಿ ಭೂಮಿ ಅರಸ ತಂದೆ ತುಕಾಪ್ರಾಯ ತಾಯಿ ಅಮೃತಬಾಯಿ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಮಾನವರಲ್ಲಿ ಮನಿಗೇನಿ ಶುದ್ಧರಲ್ಲಿ ಶಿವಗಿನಿ ದೇವತರಲ್ಲಿ ದೇವಗಿನಿ ಎನಿಸಿರ್ತಕ್ಕಂಥ ಅವ್ರ ಯಾರಿಪ್ಪ ಯಾವ ನನ್ನಪ್ಪ ಯಾರಿ ಮಹಿಮಾ ಪುರುಷ ಮಾಲಿಂಗರಾಯನ ಕರ್ತೃಗದಿ ಕೂಡ ಎನ್ನ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ಈ 10 ಮಕ್ಕಳಲ್ಲಿ ಇರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನ ಹೊಡೆದು ಓಡಿಸಿ ಸುಜ್ಞಾನದ ದಾರಿಗೆ ಹಚ್ಚಿರ್ತಕ್ಕಂಥವ್ರು ಅವ್ರ ಯಾರಿಪ್ಪ ಯಾವ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಹೌದು ಸುಕ್ಷೇತ್ರ ಬೂದಿಯಾಳ ಗ್ರಾಮದಲ್ಲಿ ಇಂಬಾಗಿ ವಾಸವಾಗಿರ್ತಕ್ಕಂಥ ಯಾರಿಪ್ಪ ಎನ್ನವ್ವ ತಾಯಿ ಆದಿಶಕ್ತಿ ಸ್ವರೂಪಿ ನೀಲಗಂಗನ ಕರ್ತೃಗದಿ ಕೂಡ ಎನ್ನ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ಇವತ್ತಿನ ಒಂದು ಈ ಜಾತ್ರೆಗೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಅವ್ರ ಯಾರಿ ಯಾವ ವಿಜಯಪುರ ಜಿಲ್ಲೆಯ ನೂತನ ತಾಳಿಕೋಟೆ ತಾಲೂಕಿನ ಹೌದು ಅಸ್ಕಿಯ ಒಂದು ಪುಣ್ಯ ಗ್ರಾಮದಲ್ಲಿ ಇಂಬಾಗಿ ಹೌದು ಊರ ಮೇಲೆ ಇಂಬಾಗಿ ವಾಸವಾಗಿರ್ತಕ್ಕಂಥ ಹೌದು ಎನ್ನವ್ವ ತಾಯಿ ಆದಿಶಕ್ತಿ ಸ್ವರೂಪಿ ಯಾರಿಪ್ಪ ಗಡಿಯದ ದುರ್ಗಮ್ಮ ದೇವಿಯ ಪಾದಕ್ಕೂ ಕೂಡ ಎನ್ನ ಅನಂತನಂತ ಕೋಟಿ ಶಿರಸ್ರಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೆ ಸಣ್ಣ ದೊಡ್ಡವರಿಗೆ ಮೇಲಾಗಿ ಜ್ಞಾನ ಪಂಡಿತರಿಗೂ ಸಹಿತ ಏನ್ ಮಾಡ್ಬೇಕತ್ತೀರಿ ಇವತ್ತಿನ ದಿನ ನಮ್ಮ ಯಾವ ದುರ್ಗಾ ಮಾತೆ ಜಾತ್ರಾ ನಿಮಿತ್ತವಾಗಿ ಹೌದಾ ನಮ್ಮ ಸರಜೋಡಿ ಶಿವಸ್ಥಾನದ ಸೇವೆಯನ್ನು ಮಾಡಲು ಬಂದಿರುವಂತ ಅವ್ರ ಯಾರಿ ಯಾವ ಶ್ರೀ ಮಲ್ಕಾರ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಹೌದು ಸಾಕಿನ ಬೆಳವಣಿಗೆ ಹೌದು ಮೇಲಾಗಿ ಸಂಘದೊಳಗ ಅವ್ರ ಯಾರಿ ಬಹಳ ಅತ್ಯುತ್ತಮವಾಗಿ ಸಂಭಾಷಣೆಯನ್ನ ಮಾಡ್ತಿರುವಂತಹ ಹೌದು ಒಳ್ಳೆಯ ಸಂಭಾಷಣೆಕಾರರಾಗಿರ್ತಕ್ಕಂಥ ಹೌದು ಯಾವ ಉಟ್ಟಿಗಿ ಗ್ರಾಮದ ರಾಹುಲ್ ಮಾಸ್ತರ್ ಅವರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಯನ್ನ ಹೇಳಿ ಅದಕ್ಕೆ ಎಲ್ಲಾ ಹಿರಿಯರಲ್ಲಿ ಒಂದ್ ಸ್ವಲ್ಪ ವಿನಂತಿ ಯಾನ್ರಿಪ್ಪ ಅದು ಗೌಡ್ರರೇ ಇಟ್ಟು ಖರ್ಚು ಮಾಡ್ಯಾರ ಹೌದು ಪೆಂಡಾಲ್ ಹಾಕ್ಸ್ಯಾರ ಪ್ರಸಾದ ಆಗ್ಯಾದ ಎಲ್ಲಾ ಕಡೆ ಲೈಟಿಂಗ್ ಸಿಸ್ಟಮ್ ಅದಾವ ಹೌದು ತಾಯಿ ಜಾತ್ರೆ ಹುಡ್ಯಾರ ಹೌದು ಇಲ್ಲಿ 2 ಸಂಘಗಳು ಬಂದು ಹಲಬಲಕತ್ತೀವಿ 10 ಮಂದಿಲ್ಲ ಹೌದು ಅವ್ರ ಗ್ಯಾಂಗ್ ಜನರ ರಗಡದ ಹೌದು ಕರೆ ಈ ಕಡೆ ಯಾರು ಇಲ್ಲ ಅವ್ರವ್ರ ಅಧ್ಯಾತ್ಮದೊಳಗ ಅವ್ರದಾರ ಅಣ್ಣ ತರ ಸುಮ್ಮ ಹಾಣಿ ಹೊತ್ತೊಂಡತನ ರೊಕ್ಕೊಂದು ಕೊಡ್ತಾರ ನಿಮ್ ಮಂದಿ ಇರಲೆಕ್ಕ ಬಿಡಲೆಕ್ಕ ಬರೋಬ್ರಿ ಅದ ನಾವು ಮಾಡೋ ಸೇವೆ ನಾವು ಮಾಡ್ಬೇಕಾಗ್ಯದ ಹಂಗಿಲ್ಲಿ ಬಾಬಾ ಹಂಗಿರೋದಿಲ್ಲ ರೀ ಮುಂಜಾನೆ ಬರ್ತಾರೆ ಇಲ್ಲ ನಿಂದು ಬರೋಬ್ಬರಿ ಅದ ನೀ ಒಟ್ಟೆ ಮೈಕಿನ ಸನೆ ಹೋಗ್ಬೇಡ ಬಾಬಾ ಬರೋಬ್ಬರಿ ಅದೀಗ ಇಟ್ಟಿರ್ಲಿ ಅದಕ್ಕ ಹೇಳ್ರಿ ಇರ್ಲಿ ನೀ ಶಾಂತಿ ಇರು ಇನ್ನ ನೀವೊಬ್ಬರೇ ನಮಗ್ ಕೇಳವ ಸಿಕ್ಕಿಲ್ಲ ಅದು ನಮ್ಮ ಸೌಭಾಗ್ಯ ತಿನ್ನ ಹೌದು ಇಟ್ಟೋತನ ಯಾರು ಇದ್ದಿದ್ದಿಲ್ಲ ಹೌದು ಸಾಕು ಹೊತ್ತೊಣಸಲಕ್ ನೀವೊಬ್ಬ ಸಾಕು ನಮಗ ಹೌದಿಲ್ಲ ಅದಕ್ಕೆ ಇರ್ಲಿ ನಮ್ಮ ಗೌಡ್ರು ಏನ್ ಹೇಳಿದ್ರಿ ದುರ್ಗಾ ಮಾತಾ ಜಾತ್ರಾ ನಿಮಿತ್ತವಾಗಿ ಹೌದು ಕರೆ ನಾನು ನೋಡಿಲ್ರಿ ಬರೇ ಫೋನ್ಯಾಗೆ ಮಾತಾಡಿ ಅವ್ರು ಎಂತವ್ರ ಅದಾರ ನನಗ ಅವ್ರು ನೋಡ್ಯಾರ ಕರೆ ನಾ ನೋಡಿಲ್ಲ ನೋಡಿದ್ರು ಬೆಂಗಳೂರದಾಗಿದ್ದೆ 2 ಸಂಘಕ್ಕೆ ಭಂಡಾರ ಕೊಟ್ಟಾರ ಬೆಂಗಳೂರದಾಗಿದ್ದೆ ವಾಲಗ ಸಂಘಕ್ಕೆ ಭಂಡಾರ ಕೊಟ್ಟಾರ ಅವ್ರಂದ್ರು ತಮ್ಮ ನಿಂದ ಯಾವೂರ ನಮ್ದು ಹಿಂಗ ಬೂದ್ಯಾಳ್ರಿ ಎಲ್ಲಿ ಬೂದ್ಯಾಳ ಸಿಂದಗಿ ತಾಲೂಕ ಎಲ್ಲಿ ಹರ್ನಾಳ ಅಂತ ಎಲ್ಲಿ ಹೌದ್ರಿ ಗೌಡ್ರ ಹಿಂಗ ಫೋನ್ಯಾಗ ಅವರು ನಮ್ಮ ಮಾತಾದು ಹೌದು ಈ ಡೊಳ್ಳಿನ ಹಾಡಿಕೆ ಜಾತ್ರೆಗೆ ಬರ್ಬೇಕಾದ್ರ 1 ವಾರ ಟೈಮ್ ಹೋಯ್ತ್ರಿ ನಮ್ಮ ಹಾಡಿಕೆ ಮುಗಿಸ್ಬೇಕಾದ್ರ ಅವರು ಅದು ಹೆಂಗ್ರಿ ವಿಚಾರ ಮಾಡಿ 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 ಅಂದ್ರ ಅವರು ನಿಮ್ಮ ಹಾಡಿಕೆ ನಾವು ಯೂಟ್ಯೂಬ್ದಾಗ ಕೇಳಿದೆವು ಚಂದ ಅನಸ್ತದ ಹೌದು ಮಾತಾಡೋ ಶೈಲಿ ಬಹಳ ಚಂದ ಅದತ್ತಮ್ಮ ಹೌದು ಅದಕ್ಕ
ನಿಮಗ ನಾವು ಡೊಳ್ಳಿನ ಹಾಡಿಕೆಗೆ ಕರೆಸಲಾಕತ್ತಿದೆವು. ಹಾ ಹಾ ಇನ್ನ ಗೌಡ್ರಿ ಇಟ್ಟೆಲ್ಲ ಮಾಡ್ಯಾರ. ಕರೆ ಕರೆ ಒಂದು ಇನಂತ್ಯದ 4 ಮಂದಿ ಕುಂದರಿ, ಕರೆ 5-10 ಮಂದಿನೇ ಇರ್ರಿ. ಹೌದು. ಯಾಕಪ್ಪ ಅಂತಂದ್ರ ಯಾರಿಗೆ ಎಟ್ಟು ಸಿಗುತ್ತಾದ ಸಿಗುತ್ತಾದ. ಹೌದು ಹೌದು. ಈಗಾಗಲೇ ಪ್ರಾರಂಭ ಆಗ್ಯಾವ ಸತ್ಸಂಗಗಳು. ಹೌದು. ಈಗಾಗಲೇ ಸತ್ಸಂಗ ಪ್ರಾರಂಭ ಆಗ್ಯಾವ. ಹೌದು. ಅದಕ್ಕ ಬೀರವಣ್ಣ ಹೇಳ್ರಿ ಗೌಡ್ರ ಹೇಳ್ತಾರ 12ನೇ ಶತಮಾನದೊಳಗ ಅಣ್ಣ ಬಸವಣ್ಣ ಅವರು ಏನ್ ಹೇಳ್ತಾರಪ್ಪ? ಏನ್ ಹೇಳ್ತಾರ? ಏನ್ ಹೇಳಿದ್ರಿ? ಉಳ್ಳವರು ಶಿವಾಲಯ ಕಟ್ಟುವರಯ್ಯ, ನಾನೇನು ಕಟ್ಟಲಿ ಕಡು ಬಡವನು. ಹೇಳದ್ರಿ ಬಸವಣ್ಣ ಅವ್ರು ಹೇಳ್ತಾರೆ, ಇದು ನಾವು ನೀವು ಹೇಳೋದಲ್ಲ. ಹಾ ಹಾ ಹಾ. ಉಳ್ಳವರು ಶಿವಾಲಯ ಕಟ್ಟುವರಯ್ಯ, ಹೌದು, ನಾನೇನು ಕಟ್ಟಲಿ ಕಡು ಬಡವನು. ಹೌದು. ಎನ್ನ ಕಾಲೇ ಕಂಬ ದೇಯವೇ ದೇಗುಲ, ಹೌದು. ಶಿರವೇ ಹೊನ್ನಿನ ಕಳಸ ನೋಡೆಂದ ನಮ್ಮ ಕೂಡಲ ಸಂಗನ ಶರಣ. ಹೌದು 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 ಹೌದು. ಅದಕ್ಕೆ ಹೇಳಿದ್ರವ್ರು ಏನತ್ರಿ? ನೋಡಪ್ಪ, ಹಾ ಹಾ, ಗೌಡ್ರು ಶ್ರೀಮಂತ್ರದಾರ, ಕರೆ ಹಂಗ ದುಡದಾರ ಅವರು. ಹೌದು ಹೌದು. ದುಡದಿದ ಕಾಲಕ್ಕೆ ದುರ್ಗಾ ಮಾತೆ ಕೊಟ್ಟಾಳ. ಹೌದು ಹೌದು. ಯಾಕ್ರಿ ಹಿರಿಯಾರ? ಹೌದು. ಈಗ ತಾಯಿಗೆ ಗಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಕಳಸ ಹಚ್ಚಿ ಜಾತ್ರೆ ಮಾಡ್ಲಕತ್ತಾರ. ಹೌದು ಹೌದು. ನೀ ಎಲ್ಲಕತ್ತೀರಿ, ನನ್ನಂತೇಳಿ ಏನೂ ಇಲ್ಲ, ನಾನು ಗುಡಿ ಕಟ್ಟಿಸ್ಬೇಕತ್ತೀನಿ ದುರ್ಗಾದೇವಿಗೆ. ಹೌದು ಹೌದು. ನನ್ನಂತೇಳಿ ಏನೂ ಇಲ್ಲ, ನಾ ಬಡವದೀನಿ. ಹೌದು. ಅದಕ್ಕೆ ಹೇಳ್ತಾರ ಬಸವಣ್ಣವರು, ಹುಚ್ಚ ಹಾ ಹಾ, ಇದು ಒಂದಲ್ಲ ಒಂದಿನ ಏನಾಗ್ತದ್ರಿ? ಬಿದ್ದು ಹೋಗುವಂತ ಗುಡಿ ಅದಾವ. ಹೌದು ಹೌದು. ನೋಡ್ರಿ ಬಸವಣ್ಣವ್ರು ಎಂತ ಜ್ಞಾನಿ ಅದಾರ. ಹಾ ಹಾ, ಇದು ಇಟ್ಟಲ್ಲೇ ಇರುವಂತ ಗುಡಿ ಅದ. ಹೌದು. ಆದ್ರೆ ನಿನ್ನೊಳಗಿರುವಂತ ಗುಡಿ ನೀ ಯಾವಾಗ ಕರಿತಿ ನಿನ್ನ ಸಂಗಾಟ ಬರುವಂತ ಗುಡಿ ನಿನ್ನೊಳಗಡಕ್ಕಾಗ್ಯದ. ಹಾ ಹಾ, ಕರೆ ನೀ ತಿಳ್ಕೋಬೇಕಾಗ್ಯದ ಇದ್ರಾಗ. ಈ ಗುಡಿ ಯಾವಾದು? ಯಾವಾದ್ರಿಪ್ಪ? ನೋಡ್ರಿ ಹೆಂಗ್ ಹೇಳ್ಯಾರ ಬಸವಣ್ಣವ್ರು. ಹೇಳಲ್ಲ, ತಿಳಿಸಿ. ಪಂಚಮಹಾಭೂತಗಳ ತುಂಬಿರ್ತಕ್ಕಂಥ ಈ 5 ತತ್ವವುಳ್ಳ ಮಣ್ಣಿನ ಶರೀರಕ್ಕೆ ಬಸವಣ್ಣವರು 12ನೇ ಶತಮಾನದೊಳಗ ದೇಗಲತ್ತ ಕರೆದಾರು. ಹೌದು ಹೌದಪ್ಪ. ಏನಂದ್ರು? ಏನಂದ್ರಿಪ್ಪ? ಕಾಲುವೈದ ಕಂಬ ಮಾಡಿದ್ರು ಕೀವ ರಕ್ತ ಮಾಂಸ ತುಂಬಿರ್ತಕ್ಕಂಥ ಈ ಮಣ್ಣಿನ ಶರೀರಕ್ಕೆ ದೇಗಲ ಅಂದ್ರು. ಹೌದು ಹೌದು. ಈ ನಮ್ಮ ನಿಮ್ಮ ತಿಳಿಯಲಾದ ನೋಡು, ಏನಾಯ್ತ್ರಿ? ಇದಕ್ಕ ಬಂಗಾರದ ಕಳಸತ್ತ ತಿಳಿ. ಹೌದು. ಹುಚ್ಚ, ಕಾಮ ಕ್ರೋಧ ಮದ ಮಚ್ಚರ ಲೋಮೋಹ ಅನ್ನುವಂತ 6 ಷಟ್ಗುಣಗಳನ್ನ ಝೇರ ನೀ ಅಳದೆಪ್ಪ ಅಂತಂದ್ರ ಏನಾಗ್ತಿ? ಆತ್ಮ ಅನ್ನುವಂತ ಪರಮಾತ್ಮ ಸದಾ ನಿನ್ನ ಶರೀರದೊಳಗ ವಾಸ ಮಾಡ್ತಾನಂತ 12ನೇ ಶತಮಾನದೊಳಗ ಅಣ್ಣ ಬಸವಣ್ಣವರು ಸಾರಿ ಹೋಗ್ಯಾರ. ಹೌದು ಹೌದು ಹೌದು. ಅದಕ್ಕೆ ಇರ್ಲಿ. ಹಾ ಹಾ, ಈಗಾಗಲೇ ನಮ್ಮ ಸರಿಜೋಡಿ ಕಲಾವಿದರು ಏನ್ ಮಾಡ್ಯಾರಿಪ್ಪ? ಅನುಭವಿಗಳು. ಹೌದು. ಅವರು ಒಂದು ಮಾತು ಹೇಳಿದ್ರು, ಹೆಂಗ್ ಹೇಳಿದ್ರಿ? ಬಹಳ ತಾವೆಲ್ಲ ಚಂದ ಕೇಳಿರಿ ಮಾತ. ಹೌದು. ಬೂದ್ಯಾಳ ಸಿದ್ದು ಮಾಸ್ತಾರ, ಹಾ, ನಾ ಹಂಗ ಹಾಡೀನಿ, ನಾ ಹಿಂಗ ಹಾಡೀನಿ ಅಂತೇಳಿ ಜರ್ ನೀ ಗರುಲೆ ಬಂದೆಪ್ಪ ಅಂತಂದ್ರ ಏನಾಗ್ತದಪ್ಪ? ನಿನ್ನ ಅಹಂಕಾರ ಹಾ ಹಾ, ಮುರಿಲಕ್ಕ ಮದಗೋಣ ಮುತ್ತೆ ನನಗ ಹುಟ್ಟಿಸ್ಯಾನ. ಹೌದು ಹೌದು ಹೌದು. ಬರೀ ಇಂಥವ್ರು ಹುಟ್ಟ್ಯಾರ. ಹೌದು, ಶಬಾಷತಿನ. ಹೌದು. ನಾ ಅಹಂಕಾರಲೇ ಬಂದನೆಪ್ಪ ಅಂದ್ರೆ ನನ್ನ ಅಹಂಕಾರ ಮುರಿತಿನತ್ತ ಹೇಳಿ ನಿನ್ನೊಳಗೂ ಒಬ್ಬ ಗರು ತುಂಬಿಕೊಂಡವ ಅದಾನಲ್ಲ. ಹಾ 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 ಹಾ, ಇಲ್ಲಿ ತಿಳ್ಕೋಬೇಕಾಗ್ಯದ ನಾವು. ಮೊದಲ ನೀ ಅರಿ, ಹಾ ಹಾ, ನಿನ್ನೊಳಗಿರ್ತಕ್ಕಂಥ ಗರ್ವ ಸುಟ್ಟು ಹಾಕು, ಆಮೇಲೆ ಬೂದ್ಯಾಳದವ್ರನ್ನ ಅಹಂಕಾರ ಮುರಿಯಾಕತ್ತ. ಹೌದು ಹೌದು ಹೌದು. ಹಾ, ಮೊದಲು ನಿನ್ನಲ್ಲಿರ್ತಕ್ಕಂಥ ಅಹಂಕಾರ ಸುಡೋರವನು ಮಾಸ್ತಾರ. ಅದು ಹೆಂಗ್ರಿ? ನಮ್ಮ ಅಹಂಕಾರ ಮುರಿಯವ್ರು ಇರ್ಲಿನ್ನ ಅದನ್ನ ಅನ್ನಲ್ಲ. ಹೌದು ಹೌದು. ಯಾಕತ್ತ ಕೇಳು. ಹೇಳ್ರಿ ಗೌಡ್ರ. ಯಾವನಲ್ಲಿ ಶಟ್ಟಿರ್ತಾರ ಅವನಲ್ಲಿ ಏನಿರ್ತದ ಮತ್ತ? ಅವನಲ್ಲಿ ಮನಸ್ಸು ಬಹಳ ಮೃದು ಇರ್ತದ. ಹೌದು ಹೌದು ಹೌದು. ಹೇಳಿದ್ರವರು ಏನತ್ರಿ? ನಿನ್ನ ಅಹಂಕಾರ ನಾ ಮುರಿತೀನಿ. ಹಾ 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 ಹಾ, ಎಷ್ಟೋ ಹೆಣ್ಣು ಮ್ಯಾಳಿನ ಜೊತೆ ಹಾಡಿದಿ, ಜಾಕೆಟ್ ಕಂಪ್ನಿ ಅತ್ ನೋಡ್ರಿ ಅವ್ರಿಗೆ. ಹೌದು ಹೌದು, ಇರ್ಲಿ. ಅಲ್ಲ, ಇವ್ರು ಹೊಸ ನಾಮಕರಣ ಮಾಡ್ಯಾರ, ಜಾಕೆಟ್ ಕಂಪ್ನಿ ಜೋಡಿ ಹಾಡಿದಿ ಸಿದ್ದು ಮಾಸ್ತಾರ. ಹಾ ಹಾ, ಅದಕ್ಕ
ಅವರಿಗೆಲ್ಲ ಅಂಜಿಸಿನತ್ ಹೇಳಿ ಜರ್ ನನಗ ಅಂಜಿಸಲಕ್ಕ ಬಂದಿ ಅಂದ್ರ ಏನಾಗ್ತದ ಸ್ವಲ್ಪ ವಿಚಾರ ಮಾಡ್ರಿ. ಹಾ ಹಾ ಹೇಳ್ರಿ. ನನಗ ಅಂಜಿಸಲಕ್ಕ ಬಂದಿ ಅಂದ್ರ ಹಾ 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 ಅಂದ್ರ ನಾ ಇಲ್ಲಿಗೆ ಬರೋಕ್ಕಿಂತ ಮೊದಲೇ ನೀ ಅಂಜಿ ಅನ್ನಂಗಾಯ್ತು. ಹಾ 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 ಯಾಕ್ರಿ? ಹೌದ್ ಮನುಷ್ಯನ ಎದಿ ಒಳಗ ಅಳಕ್ಕಿರ್ಲಾರ್ದೇನೆ ಮಾತ ಹುಳುಕ್ ಹೊರಗೆ ಬರಲ್ಲ. ಹೌದು 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 ಇದು ಮೊದಲು ಬೇಕು ತಲೆಯಾಗ. ಎದ್ಯಾಗ ಅಳಕ್ಕಿರ್ಲಾರ್ದೇನೆ ಹುಳುಕ ಹುಳುಕ ತಾನಾಗೆ ಹೊರಗೆ ಬರಲ್ಲ. ಹೌದು ಹೌದಪ್ಪ. ಇಟ್ಟಿ ಎಲ್ಲ ಮಾತಾಡಿ ಮಾತಾಡಿ ಏನು ಬಂದ್ರು ಲಾಸ್ಟಿಗೆ ಹೇಳಿದ್ರವರು ಏನತ್ರಿ? ಬೂದ್ಯಾಳವರಿಗೆ ಮತ್ತು ಬೆಳುಂಡಿಗೆ ಅವರಿಗೆ ಒಂದು ಜಗಳ ಆಗೋದಾದ. ಅದು ಎಂತಾದ್ರಿ? ಒಂದು ಜ್ಞಾನದ ಜಗಳ ಹೇಳಿದ್ರ ಅವರು. ಹೌದು ಹೌದು ಆನಂದ ಇರ್ಲಿ ಹಾ ಹಾ ಹಿಂಗ ಹೇಳಿ ದೈವಕ್ಕೆಲ್ಲ ಕೇಳಿದ್ರು. ಏನತ್ರಿ? ಅಲ್ರಿ ಹಿರಿಯರ ನಮಗರೇ ಹಾಡಿಕೆ ಕರೆಸಿರಿ, ಕರೆ ಇಲ್ಲಿ ಹಿಂಗೆ ಹಾಡ್ರತ್ತಿ ಹೇಳಿ ನಿಮ್ಮ ನೇಮ ಏನಾರ ಇದ್ದು ಅಂದ್ರೆ ಹೇಳ್ರಿ. ಹೌದು ಹೌದು ಅವಾಗ ಹಿರಿಯರ ಅಂದ್ರ ಅವರು, ಏಹೇ ತಮ್ಮ ನಿಮಗೇನು ಕೆಲಸಕ್ಕೆ ಹಚ್ಚಿವಲ್ಲ, ನಿಮ್ಗೆ ಹ್ಯಾಂಗ ಬಂದಾಗ ನೀವು ಬಾರಿಸಿ ಹೋಗ್ರಿ, ನಿಮಗೆ ಎಷ್ಟು ನೀಗ್ತಾರ ಅಷ್ಟು ಕೆಲಸ ಮಾಡ್ರಿ. ಹೌದು ಅಂದ ಕಾಲಕ್ಕೆ ಹಿರಿಯರ ಅಪ್ಪಣೆಯನ್ನು ತಗೊಂಡು ಹೌದು ಏನ್ ಮಾಡಿದ್ರಿಪ್ಪ? 2 ವಿಷಯಗಳನ್ನ ಇಟ್ಟಾರ ಅವರು. ಅವ ಯಾವ್ಯಾವ್ರಿ? ಒಂದು ಮೋಹ, ಒಂದು ನಿರ್ಮೋಹ. ಹೌದು ಹೌದು ಅವಾಗ ನಾ ನಮ್ಮ ಹಿಮ್ಮೇಳದವ್ರಿಗೆ ಕೇಳಿದೆ, ಏನತ್ರಿ? ಯಾವಾಗ ಹಿಡಿಯು ನಂದಾಗ ಒಬ್ಬ ಮೋಹ ಹಿಡಿಯು ನಂದ, ಒಬ್ಬ ನಿರ್ಮೋಹ ಹಿಡಿಯು ನಂದ. ಇಬ್ರು ಇಲ್ಲೇ ಗಣಪತಿ ಸರ್ ಅಲ್ಲ ನಾನ್ ಮತ್ತೆ ಎಡ್ಡು ನೀವೇ ಹಿಡಿದ್ರೆ ಅವ್ರೇನ್ ಹಿಡಿಬೇಕಲ್ಲಿ? ಹಾ ಮನುಷ್ಯಗೊಂದು ನೀವೇ ಹಿಡಿದ್ರಿ ಅಂದ್ರೆ ಅವ್ರಿಗೆ ಕೊಡುದು. ಅದಕ್ಕೆ ಇರ್ಲಿ. ಇನ್ನ ಆತ್ಮೀಯ ಬಂಧುಗಳೇ, ಹೌದು ಮೋಹ ಮತ್ತು ನಿರ್ಮೋಹ ವಿಷಯ ಅಂದ್ರೆ ಏನು? ಹಾ ಹಾ ಏನ್ರಿಪ್ಪ? ಒಂದು ಆಶಾ, ಒಂದು ನಿರಾಶ. ಹೌದು ಹೌದು ಮೋಹ ಅನ್ನೋದು ಒಂದು ಆಶಾ, ಇನ್ನ ನಿರ್ಮೋಹ ಅನ್ನೋದು ಒಂದು ನಿರಾಶ. ಹೌದು ಹೌದು ಇದಕ್ಕೆ ಆಶಾಕ್ ಮಿತಿನೇ ಇಲ್ಲ. ಹೌದು ಹೌದು ಕರೆ ಆಶಾ ಬಿಟ್ಟವನ ಹೆಸರು ಭೂಮಿ ಮ್ಯಾಗಿಂದ ಹೋಗುವುದಿಲ್ಲ. ಹೌದು ಹೌದು ಆಸೆ ಮಾಡ್ದವಂದು ಕಾಕ ಆಶಾ ಅನ್ನೋದು ಬಹಳ ಕೆಟ್ಟದ. ಅದು ಹೆಂಗ್ರಿ? ನಮ್ಮ ಪಾಲಿಗೆ ಮೊದಲು ಒಂದು ಹೊಲ ಹಿಡಿದ ನಂತರ ಮಾತಾಡು. ಹಿಡಿಲ್ಲ ನೋಡಿ. ನಮಗ ಇವತ್ತ ಆಶೆ ಇಲ್ಲ. ಹಾ ಹಾ ಇನ್ ನಿಮಗೆ ಯಾವ್ದು ಬೇಕ್ರಿ? ನಮಗ ನಿರ್ಮೋಹ ಅನ್ನೋದು ಇರಲಿ. ಅದು ಹೆಂಗ್ರಿ ಗೌಡ್ರ? ಯಾರ ನಿರ್ಮೋಹ ನಿರಾಶದಿಂದ ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಟ್ಟಿದ್ರು. ಹೌದು ಹೌದು ಹೆಂಗ ಹೋದ್ರು? ಇದು ಆಶೆ ಅನ್ನೋದು ಎಂತ ಕೆಟ್ಟ, ಹೌದು ಹೌದು ಇನ್ನು ನಿರಾಶೆ ಅನ್ನೋದು ಎಂತ ಕೆಟ್ಟ. ಹೌದು ಹೌದು ತಮಗೆಲ್ಲ ಗೊತ್ತಾದ. ಹಾ ಹಾ ಹೇಳ್ರಿ. ದೇವತೆಯರ ಗುರು ಯಾರಿಪ್ಪ? ಬೃಹಸ್ಪತಿ. ಹೌದು ದೈತ್ಯರ ಗುರು ಶುಕ್ರಾಚಾರ್ಯ. ಹಾ 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 ನೋಡ್ರಿ, ದೇವರಿಗೆ ಒಬ್ಬ ಗುರು ಅದಾನ, ರಾಕ್ಷಸರಿಗೆ ಒಬ್ಬ ಗುರು ಅದಾನ. ಹೌದು 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 ದೈತ್ಯರು ಗುರು. ಹೌದು ಇರ್ಲಿ, ವಿಷಯ ಹಾಳಾತದ. ಅಲ್ಲ ಅಲ್ಲಿ ಹಿರಿಯರ ಕೂತು ಕೇಳಕತ್ತಾರ, 4 ಮಂದಿರ ಕೇಳ್ರಂದ ಕೇಳಕತ್ತಾರ. ಮತ್ತ ಅವ್ರಿಟ್ಟು ನೀವು ಎಬ್ಬಿಸಿ ಕಳಿಸಿದ್ರ ಕಳಿಸ್ರಿ. ಇರ್ಲಿ. ಹೌದು ದೈತ್ಯರ ಗುರು ಶುಕ್ರಾಚಾರ್ಯ, ಹೌದು ದೇವತೆಯರ ಗುರು ಬೃಹಸ್ಪತಿ. ಹೌದು ಈ ದೈತ್ರಲ್ಲಿ ಒಬ್ಬ ಬಲಿ ಚಕ್ರವರ್ತಿ ಇದ್ದ. ಹಾ 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 ಪ್ರತಿನಿತ್ಯ ದಾನ ಮಾಡವ. ಹೌದು ಹೌದಪ್ಪ. ಈ ದಾನ ಯಾಕೆ ಮಾಡ್ತಿದ್ನಪ್ಪ ಅಂತಂದ್ರ, ಯಾಕ್ರಿಪ್ಪ? ಅವನಲ್ಲಿ ಒಂದು ಮೋಹ ಇತ್ತು, ಅದು ಯಾವದ್ರಿ? ಒಂದು ಆಶಾ ಇತ್ತು. ಅದು ಯಾವದ್ರಿ ಗೌಡ್ರ? ಇವನ ದಾನಕ್ಕೆ ಮೆಚ್ಚಿ ಪರಮಾತ್ಮ ಬಂದ. ಎಂತ ನಿರಾಶೆ ಉಳ್ಳ ಮನುಷ್ಯ ಅದಾನ, ಇವನಲ್ಲಿ ಏನ ಆಶೆ ಇಲ್ಲ. ಹೌದು ಪ್ರತಿನಿತ್ಯ ಇವ ದಾನ ಕೊಡ್ತಾನಪ್ಪ ಅಂತಂದ್ರ ಇವ ಏನು ಬೇಡ್ತಾನ ಅವನಿಗೆ ನಾ ಕೊಡ್ಬೇಕಂತ ಹೇಳಿ ಪರಮಾತ್ಮನೇ ಬಂದ. ಹೌದು ಹೌದು ಅವಾಗ ಏನಂದ್ರಿ ಅವ? ಬಲಿ ಚಕ್ರವರ್ತಿಗೆ ಗುರು ಹೇಳುತ್ತಾನ. ಯಾರು? ಯಾರಿಪ್ಪ? ಶುಕ್ರಾಚಾರ್ಯ. ಏನಂತ ಹೇಳಿದ್ರಿ? ನೋಡಪ್ಪ, ನೀ ಮಾಡಿರ್ತಕ್ಕಂಥ ಕರ್ತವ್ಯಕ್ಕ ಹೌದು ದೇವರೇ ಬಂದಾಳ. ಹೌದು
ಜರ್ ನೀ ಮನಸ್ಸಿನೊಳಗ ಏನಾರ ಆಶೆ ಇಟ್ಟುಕೊಂಡು ದೇವರಿಗೆ ಕೇಳದಿಪ್ಪ ಅಂತಂದ್ರ ನೀ ಮಾಡಿರ್ತಕ್ಕಂತ ಧಾನ್ಯ ಎಲ್ಲ ಮಣ್ಣು ಪಾಲಾಗಿ ಹೋಗ್ತದ ಬಾಳ ಎಚ್ಚರ. ಹೌದು ಹೌದು, ಎಚ್ಚರಲೇ ಬೇಡು. ಏನು ಪರಮಾತ್ಮ ಬಂದು ನಿಂತ, ಹೌದು ಬಲಿ ಚಕ್ರವರ್ತಿ ಕೂತಿದ್ದ. ಹೌದು, ಈ ಬಾ ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನ ದಾನಕ್ಕೆ ಮೆಚ್ಚಿ ನಾ ಮರ್ತಕ್ಕೆ ಬಂದಿದ್ದಾಗೆ ಅದ. ಹೌದು ಹೌದು, ಕರೆ ನನಗ ಏನರೇ ದಾನ ಕೊಡುತ್ತಿ ಏನಂದ. ಹೌದ್ ಅವಾಗ ಏನಂದ್ರಿ? ಅವಾಗಂದ ಏನಂದ್ರಿಪ್ಪ? ಕೊಡ್ತೀನಂದಿವ. ಹಾ ಹಾ, ಆದ್ರೆ ಪರಮಾತ್ಮ ಕೇಳಿಲ್ಲ. ಹೌದು ಹೌದು, ಶಬಾಷ್ ಅಂದ ಇವನಿಗೆ. ಹಾ ಬಲಿ ಚಕ್ರವರ್ತಿ, ಹಾ, ನಿನ್ನ ದಾನಕ್ಕೆ ನಾ ಮೆಚ್ಚೀನಿ, ಹೌದ್ ಏನು ಬೇಡ್ತಿ ಬೇಡು, ನಿನಗ ನಾನೇ ಕೊಡ್ತೀನತ್ತ ಪರಮಾತ್ಮ ಅಂದ. ಹೊಳ್ಳಿ ಅಂದ. ಹೌದು, ಆದ್ರ ಈ ಬಲಿ ಚಕ್ರವರ್ತಿ ಅಂತೇಳಿ ಒಂದು ಆಶೆ ಏನ ಅಡಗಿತ್ತಪ್ಪ ಅಂತಂದ್ರ, ಏನ್ರಿ? ಇಂದ್ರನ ಸ್ಥಾನ ಬೇಕಾಗಿತ್ತು ಇವನಿಗೆ. ಹೌದ್. ನನ್ನ ದಾನಕ್ಕೆ ಮೆಚ್ಚಿ ನೀ ಜರ ಏನರೇ ಕೊಡವಿದ್ದೆ ಅಂದ್ರ ಆ ಇಂದ್ರನ ಆಸ್ಥಾನ ನನಗ ಬಿಟ್ಟು ಕೊಡುವತ್ತ ಹೇಳಿ ಬಲಿ ಚಕ್ರವರ್ತಿ ರಾಕ್ಷಸ ಕೇಳ್ದ. ಹೌದು ಹೌದು, ಆಶೆ ಇಟ್ಕೋಬ್ಯಾಡ್ರಿ ರಾಹುಲ್ ಮಾಸ್ತರ್ ಅವ್ರ. ಹಾ 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 ಹಾ, ಇಟ್ರಿ ಏನಾತಲ್ಲ, ಏನಾಗ್ತದ್ರಿ? ಪರಮಾತ್ಮ ಮಾತಿನ ಪ್ರಕಾರ ಹೌದು ಕೊಟ್ಟಿನಿ ಹೋಗಂದ. ಹೌದು, ಕೊಟ್ಟಿನಿ ಹೋಗಂದ ಕಾಲಕ್ಕ ಅಲ್ಲಿ ಏನಾಯ್ತು? ಏನಾಯ್ತ್ರಿಪ್ಪ? ಈ ರಾಕ್ಷಸಗ ಆನಂದ ಆಯ್ತು. ಹೌದು ರಾಕ್ಷಸಗ ಆನಂದ ಆಯ್ತು. ಪರಮಾತ್ಮ ಮುಂದಕ್ಕೆ ಹೋದ. ಹೌದು, ಹೋಗಿ ಸ್ವಲ್ಪ ನೆನಪಾಗಿ ಮತ್ತೆ ಹಿಂದಕ್ಕೆ ಬಂದ. ಎಲ್ಲರಿಗೆ ದಾನ ಕೊಟ್ಟಿದಿ, ನನಗ ಏನರೇ ದಾನ ಕೊಡುವತ್ತ ಹೇಳಿ ಪರಮಾತ್ಮ ಬಲಿ ಚಕ್ರವರ್ತಿಗೆ ಮತ್ತೆ ಕೇಳ್ದ. ಹೌದು ಹೌದು, ನೀ ನನಗೆ ಇಂದ್ರನ ಆಸ್ಥಾನೆ ಬಿಟ್ಟು ಕೊಟ್ಟಿ ಅಂದ ಬಳಕ ನೀ ಏನು ಕೇಳ್ತಿ ಕೇಳ, ನಿನಗ ನಾ ಕೊಡ್ತೀನಿ ಅಂದ. ಇವ ದೇವರಿಗೆ ಕೊಡಾವ. ಇವ ಹೌದು ಹೌದು ಹೌದು, ಆಶೆ ಇದ್ದಾವ. ಹಾ ಹಾ ಹಾ, ನನಗೇನು ಹೆಚ್ಚಿಗೆ ಬೇಡ, 3 ಪಾದ ಇಡಟ್ಟು ಜಾಗ ಕೊಡು ಅಂದ್ರಿ ಪರಮಾತ್ಮ. ಶಾಣೆ ಬಾಳ. ಹೌದು ಹೌದು, ಕರೆ ಇದು ಆಶೆದ ಹುಚ್ಚ. ಹಾ ಏನ್ ಮಾಡಿದ್ರಿ? ಏಟ್ರಿ 3 ಪಾದ ಇಡಟ್ಟು ಇಟ್ಟಿ 3 ಹೆಜ್ಜೆ ಇಟ್ರು ಮುಗಿದು ಹೋಯ್ತು. ಹೌದು ಪಟ್ಟಿನಿ ಹೋಗಂದ. ಹೌದು ಹೌದು, ಕರೆ ದೇವರೇ ಬಂದಾನನ್ನುವಂತ ಕಬರಿಲ್ಲ. ಪರಮಾತ್ಮ ಮನಸ್ಸು ಮಾಡಿದ್ರೆ ಈ ಭೂಮಿ ಆಕಾಶ ಎಷ್ಟು ದ್ವಾಡದ ಅಟ್ಟು ದೊಡ್ಡವಾಗಿ ನಿಂದಿರಬಹುದಿತ್ತು. ನಿತ್ತ ಅಟ್ಟು ಹೌದು, ಬಲಿ ಚಕ್ರವರ್ತಿಗೆ ಹುಚ್ಚೆ ಹಿಡಿತು. ಹಾ ಹಾ ಹಾ, ಎಷ್ಟು ಏನು ಬ್ರಹ್ಮಾಂಡದ ಅಷ್ಟು ಪರಮಾತ್ಮ ಕಾಣ್ಲಕತ್ತ. ಹೌದು, ಇಡೀ ಬ್ರಹ್ಮಾಂಡ ತುಂಬಲ್ಲ. ಒಂದು ಹೆಜ್ಜೆ ಇಟ್ಟ, ಹೌದು ನೀರು ನಿರಂಕಾರ ಮುಚ್ತು. ಹೌದು, ಇನ್ನೊಂದು ಹೆಜ್ಜೆ ಇಟ್ಟ, ಹಾ ಹಾ, ಭೂಮಿ ಎಲ್ಲ ಮುಚ್ತು. ಹೌದು ಏ ಬಲಿ 2 ಹೆಜ್ಜೆಗೆ ಎಲ್ಲಾ ಮುಚ್ಚೋದು, ಇನ್ನೊಂದು ಪಾದ ಉಳದಾದ ಎಲ್ಲಿಡ್ಲಂದ. ಹಾ ಹಾ, ಅವಾಗ ಏನಂದ್ರಿಪ್ಪ ಇವ? ಯಪ್ಪ, ನನ್ನ ಮನದನ ಆಶಯಕ್ಕಾಗಿ ಹೌದು, ನಾ ಆಶಯದಿಂದ ಮೋಹದಿಂದ ಇಂದ್ರನ ಆಸ್ಥಾನ ಬೇಡಿದ್ದು ತಪ್ಪಾಗ್ಯದ. ನೀನು ಇನ್ನೊಂದು ಪಾದ ನನ್ನ ತೆಲಿ ಮ್ಯಾಗಿಡುವಂತ ಕಾಲಕ್ಕ ಪರಮಾತ್ಮ ತೆಲಿ ಮ್ಯಾಗ ಹಸ್ತಿಟ್ಟು ನಿಮ್ಮ ಮೋಹಕ್ಕೆ ನಿಮ್ಮ ಆಶಯಕ್ಕೆ ಪಾತಾಳಕ್ಕೆ ತುಳದಾನ. ಹೌದು ಹೌದು, ಇನ್ನ ಹಾ ಹಾ, ಮುಂದಿನ ಸಂದಿಗೆ ನಿಮ್ಮ ಆಶಯ ಹೆಂಗ ಮ್ಯಾಗ ತರ್ತೀರಿ ತಗೊಂಬರ್ರಿ, ನಾವರಿ ನಿರಾಶೆದವ್ರ ತೆಳಗ ತುಳದೆವು. ಅಧ್ಯಾತ್ಮಕ ಹಚ್ಚ 4 ಮಾತು ತಿಳಿಯಂಗ ಹೇಳಿದ್ರ ಹೌದಿಲ್ಲ? ಹೌದು. ಇನ್ನ ಹೇಳ್ರಿ, ನಿರಾಶೆ ಹೆಂಗ್ರಿಪ್ಪ? ಸತ್ಯ ಹರಿಶ್ಚಂದ್ರ ತಮಗೆಲ್ಲ ಗೊತ್ತಾದ. ಹೌದು ಹೌದು, ಮಡದಿ ತಾರಾಮತಿ ಹೌದು, ಹರಿಶ್ಚಂದ್ರ ಯಾರ ಕಾಡ್ತಿದ್ರು? ವಿಶ್ವಾಮಿತ್ರ ಕಾಡ್ತಿದ್ದ. ದಿನನಿತ್ಯ ಕಾಶಿ ಪಟ್ಟಣದೊಳಗ ಹೌದು, ಮಡದಿ ಮಕ್ಕಳಿಗೆ ಮಾರ್ದ. ಹೌದು ಹೌದಪ್ಪ. ಯಾಕ್ರಿ? ಆಶೆ ಇದ್ದಿದ್ದಿಲ್ಲ, ಎದರ ಮ್ಯಾಗನು ಆಶೆ ಇದ್ದಿದ್ದಿಲ್ಲ ಹರಿಶ್ಚಂದ್ರ ರಾಜಾಗ. ಹೌದು ಹೌದು, ಸತ್ಯ ಹರಿಶ್ಚಂದ್ರ ರಾಜಾಗ ಹಾ ಹಾ, ಎದರ ಮ್ಯಾಗನು ಆಶೆ ಇದ್ದಿದ್ದಿಲ್ಲ. ಮಡದಿ ಮಕ್ಕಳಿಗೆ ಮಾರ್ದ ಕಾಶಿ ಪಟ್ಟಣದಾಗ. ಹೌದು, ಮುಂದ ಒಂದು ದಿನ ಏನಾಯ್ತ್ರಿ ಗೌಡ್ರ? ಹರಿಶ್ಚಂದ್ರ ರಾಜನ ಮಗ ಹಾ ಹಾ, ಲೋಹಿತ ಏನ್ ಮಾಡಿದ್ರಿ? ತೀರಿ ಹೋಗಿಟ್ಟ. ಹೌದು, ಆದ್ರ ಹರಿಶ್ಚಂದ್ರ ರಾಜಾಗ ಪ್ರಸಂಗ ಎಂತಾದ ಬಂದಿತ್ತಂದ್ರ ಸುಡುಗಾಡ ಕಾಯುವಂತ ಪ್ರಸಂಗ ಹರಿಶ್ಚಂದ್ರ ರಾಜಾಗ ಬಂದಿತ್ತು. ಹೌದು ಹೌದಪ್ಪ. ಮಡದಿ ತಾರಾಮತಿ ಸತ್ತು ಕೋಶಿನ ತಗೊಂಡು ಸ್ಮಶಾನ ಭೂಮಿಗೆ ಹೋದಳು. ಹೌದಾ? ಆಶಯ ಇಲ್ಲ. ಹೌದು, ಖರೆ ಅಲ್ಲಿ ಒಂದು ನೇಮಿತ್ತು. ಏನ್ರಿಪ್ಪ ಅದು? ಯಾವಾಗೇ ಒಂದು ಶವ ಸಂಸ್ಕಾರ ಮಾಡಬೇಕಾದ್ರೆ ದುಡ್ಡು ಕೊಟ್ಟೆ ಶವ ಸಂಸ್ಕಾರ ಮಾಡಬೇಕಾಗಿತ್ತು. ಹೌದು ಹೌದು,
ಕರೆ ತಾರಾಮತಿಯರಿ ಇನ್ನೊಬ್ಬರ ಮನ್ಯಾಗ ಜೀತಕ್ಕದಾಳ. ಹೌದು. ಮಗ ಲೋಯಿತರೆ ಹಾವು ಕಡ್ದ ಸತ್ತಾನ. ಹೌದಪ್ಪ. ಮಗನ ಹೆಣಾರೆ ಇಲ್ಲಿ ಶವ ಸಂಸ್ಕಾರ ಮಾಡಬೇಕಾಗ್ಯದ. ಹೌದು ಹೌದು. ಹೇಳ್ತಾಳ ಗಂಡನ ಗೊತ್ತದ, ಕರೆ ತಾಳಿ ತೋರಿಸ್ತಾಳ ನನಗ ಕಟ್ಟದವ್ ನೀನೇ ಅಂತ ಹೇಳಿ. ಆದ್ರ ಹರಿಶ್ಚಂದ್ರ ರಾಜ ಹೇಳ್ತಾನ, ಏ ತಾರಾಮತಿ, ನಾ ಯಾವತ್ತೂ ಮೋಹ ಮಾಡಿಲ್ಲ, ಆಶೆ ಇಟ್ಟೇ ಇಲ್ಲ, ಆಶೆ ಕಡ್ದೋಗದಿನ್ನ. ಹೌದು ಹೌದು. ಆಶೆ ಅನ್ನೋದು ಕಡ್ದಿನಿ. ಹೌದು. ಇಲ್ಲಿ ದುಡ್ಡು ಕೊಟ್ರ ಮಾತ್ರ ಮಗನ ಶವ ಸಂಸ್ಕಾರ, ಇಲ್ಲ ಅಂದ್ರೆ ಇಲ್ಲ. ಹೌದು ಹೌದು ಹೌದು. ನನ್ನ ಹಂತೆಯಲ್ಲಿ ಕೊಡ್ಲಾಕ ಏನೂ ಇಲ್ಲ ಮಾಡದ್ ಹೇಳ್ತಾಳ. ಏನೂ ಇಲ್ಲ ಅಂದ್ರೆ ಇಲ್ಲಿ ಶವ ಸುಡಂಗಿಲ್ಲ, ತಗೊಂಡೋಗ ನಿನ್ನ ಮಗನ ಶವ. ಹೌದು ಹೌದು. ಹಂಗ ಅನ್ಬೇಡ್ರಿ, ನನ್ನ ಹಂತೆಯಲ್ಲಿ ಏನೂ ಇಲ್ಲ, ಕೊಟ್ರ ಇದೇ ಒಂದು ಮಾಂಗಲ್ಯನೇ ಕೊಡ್ಬೇಕಂದ ಕಾಲಕ್ಕ ಅವಾಗ ಹರಿಶ್ಚಂದ್ರ ರಾಜ ಆತನ ಅದೇ ಬಂಗಾರದ ಮಾಂಗಲ್ಯ ಕೊಟ್ಟು ನಿನ್ನ ಮಗನ ಶವ ಸಂಸ್ಕಾರ ಮಾಡಂದ. ಹೌದು ಹೌದು. ಕಾಸತ್ತ ತಾಳಿ ಕಟ್ಟಿರ್ತಕ್ಕಂತ ಅದೇ ತಾಳಿನೇ ತಗೊಂಡ. ಯಾಕ್ರಿಪ್ಪ? ಆಶೆ ಇಲ್ಲ. ಹೌದು ಹೌದು. ಎಲ್ಲ ಆಶೆ ಸುಟ್ಟಾನ. ಹೌದು. ಏನು ಇಷ್ಟು ಎಲ್ಲಾ ದೇವರ ಕಸ್ಕೊಂಡಿದ್ದ. ಹೌದು. ಸಾಕ್ಷಾತ್ ಪರಮಾತ್ಮನೇ ಬಂದು ಪ್ರತ್ಯಕ್ಷ ಆಗಿ ಹೇಳತ್ತಾನ ಹರಿಶ್ಚಂದ್ರ ರಾಜಾಗ, ಏನತ್ರಿ? ನೋಡಪ್ಪ, ನಿನ್ನ ನಿರ್ಮೋಹಕ್ಕ ನಾ ಮೆಚ್ಚಿನಿ. ಹೌದು. ನಿನ್ನ ನಿರಾಶೆಯಕ್ಕ ನಾ ಮೆಚ್ಚಿನಿ. ಹೌದು. ಏನು ಬೇಡ್ತಿ ಬೇಡಂದ ಕಾಲಗ, ಯಪ್ಪ ಇಟ್ಟು ದಿನಾನೇ ನಾ ಆಶೆ ಮಾಡಿಲ್ಲ, ಈಗಲೇ ನಿನಗೆ ಹೆಂಗ ಆಶಯದಿಂದ ಬೇಡ್ಲಿ ಅಂದ. ಹೌದು. ಹಿಂದೆ ಎಟ್ಟು ಎಲ್ಲ ಹೋಗ್ಯದ, ಹೊಳೆ ಕೊಟ್ಟಿನಿ ಹೋಗ ಮಗನ ಅಂದ. ಇದ್ದ ರಾಜ ಸಿಂಹಾಸನಕ್ಕೆ ಹೋಗಿ ಹರಿಶ್ಚಂದ್ರ ರಾಜನೇ ಆಳದ. ಹೌದು ಹೌದು ಹೌದು. ನಿರ್ಮೋಹ ತಾನಾಗೆ ಒಂದು ಕೊಡಂಗಾಗಿರ್ಬೇಕು. ಖರೆ ಖರೆ ಆಶೆ ಅನ್ನೋದು ಬೇಡಂಗಾಗಿರಬಾರ್ದು. ಹೌದು ಹೌದಪ್ಪ. ಅದಕ್ಕೆ ಇನ್ನು ಹೆಚ್ಚಿಗೆ ಏನು ಮಾತಾಡ್ಲಾರ್ದಾನಿ ಹೌದು ಮುಂದಿನ ಸಂಧಿಗೆ ಬಂದು ಮೊದಲ ನಿಮ್ಮಲ್ಲಿ ಅಹಂಕಾರ ಅದವೋ ಏನ ಇಲ್ಲೋ, ಈ ಭೂದ್ಯಾಳದವ್ರದ್ದು ಗರ್ವ ಮುರಿತಿನಂದಿರಲ್ಲ, ಅದೇನ ಅಹಂಕಾರೋ ಏನು ಮತ್ತೊಂದು ಅನ್ನುವಂಥದ್ದು ಹೇಳಿ ನೀವೇ ಮಾತಾಡಿರಿ. ನಮ್ಮ ಗರ್ವ ನೀವು ಮುರಿತೀರಂದ್ರೆ ನಿಮ್ಮಲ್ಲಿ ಅಹಂಕಾರ ಆದೋ ಏನು ಇಲ್ಲೋ. ಅಹಂಕಾರ ಇತ್ತಪ್ಪ ಅಂದ್ರೆ ಗರ್ವ ಮುರಿತೀನನ್ನುವಂತ ಮಾತು ಬರ್ತಿದ್ದಿಲ್ಲ. ಇದು ಅಹಂಕಾರ ಮಾತೆ. ಮತ್ತ ನಿಮ್ಮಲ್ಲಿ ಅಹಂಕಾರ ಇಟ್ಟುಕೊಂಡು ನಮ್ಮಲ್ಲಿ ಅಹಂಕಾರ ಹೆಂಗ ತೆಗಿಯವ್ರು ನೀವು? ಅದಕ್ಕೆ ಇರ್ಲಿ, ಹೆಚ್ಚಿಗೆ ಏನು ಮಾತಾಡುದು ಬೇಡ. ಯಥಾ ಪ್ರಕಾರ ನಾಲ್ಕುಡಿ ಸತ್ಯ ಸುಂದರವಾದಂತ ಚಾಲ ಹಾಡಿ ನಮ್ಮ ಸರಿಜೋಡಿ ಕಲಾವಿದರಿಗೆ ಪಾಳೆ ಹೊಕ್ಕದ ಸಭಾ ಶಾಂತ ರೀತಿಯಿಂದ ಕೂತ ಆಲಿಸಬೇಕಾಗಿ ದೈವಕ್ಕೂ ವಿನಂತಿ.